ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆಯನ್ನ ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗೆ ಇದು ಬಹಳಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರಿಬೇಕಾಗುತ್ತೆ. ಸೊ ಇಲ್ಲಿ 12 ಪ್ರಶ್ನೆಗಳಿರ್ತದೆ ಮಕ್ಕಳ. ಫಸ್ಟ್ ಕ್ವಶನ್, a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಭಾಗಲಬ್ಧ ಸಂಖ್ಯೆಗಳು ಪಾಲಿಸುವ ನಿಯಮ. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಹೇಳಿದ್ರೆ ಇದು ಒಂದು ಪರಿವರ್ತನೀಯ ನಿಯಮ ಆಗಿರುತ್ತೆ ಮಕ್ಕಳ. ಸೊ ಕೊಟ್ಟಿರೋ ಈ 4 ಆಪ್ಷನಲ್ಲಿ ಪರಿವರ್ತನಾ ನಿಯಮ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಎರಡನೆಯ ಪ್ರಶ್ನೆ, 15x². ಇದರಲ್ಲಿ x ನ ಸಹಗುಣಕ. ಸೊ x ನ ಜೊತೆ ಇರುವಂತಹ ಸಹಗುಣಕ ಯಾವುದು ಅಂತ ಹೇಳಿದ್ರೆ ಸೊ ನೀವಲ್ಲಿ ಬರಿಬೇಕಾಗಿರುವಂತದ್ದು 15. ಹಾಗಾಗಿ ಆಪ್ಷನ್ ಸಿ 15 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇವುಗಳಲ್ಲಿ ಸಮೀಕರಣವನ್ನ ಪ್ರತಿನಿಧಿಸುವುದು. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. a ಪ್ಲಸ್ ಬಿ, a ಪ್ಲಸ್ ಬಿ ಪ್ಲಸ್ ಸಿ, ಎ ಬಿ, a ಪ್ಲಸ್ 2 ಇಸ್ ಈಕ್ವಲ್ ಟು 4. ಸೊ ಹಾಗಾಗಿ ಒಂದು ಸಮೀಕರಣ ಅಂತ ಹೇಳಿದ್ರೆ ಸೊ ಅಲ್ಲಿ a ಪ್ಲಸ್ ಬಿ ಈಕ್ವಲ್ ಟು ಸಿ ಆ ಫಾರ್ಮ್ ಅಲ್ಲಾದ್ರೂ ಇರಬೇಕು. ಹಾಗಾಗಿ ಸೊ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಡಿ a ಪ್ಲಸ್ 2 ಇಸ್ ಈಕ್ವಲ್ ಟು 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ಚಿತ್ರದಲ್ಲಿ ಎ ಬಿ ಅಭಿಮುಖವಾಗಿರುವ ಬಾಹು. ಸೊ ಇಲ್ಲಿ ಎ ಬಿ ನೋಡಿ ಎಲ್ಲಿದೆ, ಎ ಬಿ. ಸೊ ಈ ಎ ಬಿಗೆ ಅಭಿಮುಖವಾಗಿರುವಂತಹ ಬಾಹು ಯಾವುದು, ಡಿ ಸಿ. ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಮಕ್ಕಳ ಆಪ್ಷನ್ ಡಿ, ಡಿ ಸಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ವೃತ್ತಾಕಾರದಲ್ಲಿ ದತ್ತಾಂಶಗಳನ್ನ ಪ್ರತಿನಿಧಿಸುವ ನಕ್ಷೆ. ಸೊ ವೃತ್ತಾಕಾರದಲ್ಲಿ ಅಂತ ಹೇಳಿ ಬಂದ್ರೆ ಸೊ ಇಲ್ಲಿ 4 ಆಪ್ಷನ್ ಇದೆ. ಯಾವುದು, ವೃತ್ತ ನಕ್ಷೆ, ಚಿತ್ರ ನಕ್ಷೆ, ಸ್ತಂಭ ನಕ್ಷೆ, ಪೈ ನಕ್ಷೆ. ಸೊ ಹಾಗಾಗಿ ವೃತ್ತಾಕಾರದಲ್ಲಿ ನಾವು ಚಿತ್ರಿಸುವಂತಹದ್ದು ಯಾವುದು, ಪೈ ನಕ್ಷೆ. ಹಾಗಾಗಿ ಆಪ್ಷನ್ ಡಿ, ಪೈ ನಕ್ಷೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 16ನೇ ಪ್ರಶ್ನೆ, 12ರ ವರ್ಗ. ಸೊ 12ರ ವರ್ಗ ಅಂದ್ರೆ 12ನ 2 ಸರಿ ಗುಣಿಸಿ 12 ಎಷ್ಟಾಗುತ್ತೆ ಮಕ್ಕಳ, 144. ಹಾಗಾಗಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ 139, 125. ಸೊ 125 5ರ ಘಾತ 3 ಆಗುತ್ತೆ. ನೆಕ್ಸ್ಟ್ 169 ಅದು 13 ಇಂಟು 13 ಮಾಡಿದ್ರೆ 169 ಬರುತ್ತೆ. ಸೊ ಹಾಗಾಗಿ ಉತ್ತರ 144 ಸರಿಯಾದಂತಹದ್ದು. ನೆಕ್ಸ್ಟ್ 7ನೆಯ ಪ್ರಶ್ನೆ, 625ರ ವರ್ಗಮೂಲ. ಸೊ ಎಷ್ಟನ್ನು ಗುಣಿಸಿದಾಗ ನಮಗೆ 625 ಬರುತ್ತೆ. ಸೊ ಆಬ್ವಿಯಸ್ಲಿ 25 ಇಂಟು 25 ಅಂದ್ರೆ 25ನ 2 ಬಾರಿ ಗುಣಿಸಿದೆ. ಸೊ 25ರ ವರ್ಗ ಏನಾಗಿರ್ತದೆ, 625. ಸೊ ಇಲ್ಲಿ 625ರ ವರ್ಗಮೂಲ ಏನಾಗಿರುತ್ತೆ ಅಂದ್ರೆ ಮಕ್ಕಳ ಆಪ್ಷನ್ ಡಿ 25 ರೈಟ್ ಆನ್ಸರ್. ನೆಕ್ಸ್ಟ್ 8ನೆಯ ಪ್ರಶ್ನೆ, 7ರ ಘನವನ್ನ ಕಂಡುಹಿಡಿಬೇಕು. 7ರ ಘನ ಅಂದ್ರೆ 7ನ 3 ಬಾರಿ ಗುಣಿಸ್ಬೇಕು. 7 49, 49 7 343. ಸೊ ಹಾಗಾಗಿ ಆಪ್ಷನ್ ಸಿ 343 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಚಿತ್ರದಲ್ಲಿ ಎಕ್ಸ್ ನ ಬೆಲೆ. ಸೊ ಇಲ್ಲಿ ನಮಗೆ ಈ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಇದು 90 ಡಿಗ್ರಿ ಇದೆ, ರೈಟ್. ಸೊ ಹಾಗಾಗಿ ಇದು 80 ಡಿಗ್ರಿ ಇದೆ. ಅವ್ರು ಕೇಳಿರೋದು ಎಕ್ಸ್ ನ ಬೆಲೆ. ಸೊ ಹಾಗಾಗಿ ಅಭಿಮುಖ ಬಾಹುಗಳು ಏನಾಗಿರ್ತದೆ, ಸಮನಾಗಿರ್ತದೆ. ಹಾಗಾಗಿ ಆಪ್ಷನ್ ಬಿ 80 ಡಿಗ್ರಿ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆಗಳ ಜೋಡಿ. ಸೊ ಇದರಲ್ಲಿ ಯಾವುದಪ್ಪ ವರ್ಗ ಸಂಖ್ಯೆಗಳ ಜೋಡಿ? ನೋಡಿ ನೀವು ಆಪ್ಷನ್ ಕೊಟ್ಟಿದ್ದಾರೆ 4, 16, 8, 16, 8, 27, 16, 27. ಸೊ ಇವರು ವರ್ಗ ಸಂಖ್ಯೆಗಳ ಜೋಡಿ ಅಂತ ಕೇಳಿರೋದ್ರಿಂದ 2 2 4, 4 4 16. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ 4, 16. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆಯ ಗುಂಪು. ಸೊ ಪೂರ್ಣ ಘನ ಸಂಖ್ಯೆ ಅಂತ ಹೇಳಿದ್ರೆ ಅವನ್ನ ಗುಣಿಸ್ತಾ ಈಗ ನಮಗೆ 2 2 4, 4 2 8. ಸೊ ಅದು ಒಂದು ಘನ ಸಂಖ್ಯೆ. 3 3 9, 9 3 27. ಅದು ಒಂದು ಘನ ಸಂಖ್ಯೆ. ಸೊ ಇನ್ನು ಉಳಿದವು ನೋಡಿ, ಇದು ಘನ ಸಂಖ್ಯೆ ಆಗಲ್ಲ, ಇದು ಸಹ ಆಗಲ್ಲ, ಇದು ಸಹ ಆಗಲ್ಲ. ಹಾಗಾಗಿ ಆಪ್ಷನ್ ಬಿ 8, 27 ಒಂದು ಪೂರ್ಣ ಘನ ಸಂಖ್ಯೆಗಳ ಗುಂಪಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ. 12ನೇ ಪ್ರಶ್ನೆ, ಭಾಗ ಸಂಖ್ಯೆಯನ್ನ ಸಂಕೇತದಿಂದ ಸೂಚಿಸ್ತಾರೆ. ಸೊ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ಸಂಕೇತದಿಂದ ಸೂಚಿಸ್ತಾರೆ? ಎಸ್, ವೆರಿ ಗುಡ್. ಸೊ ಅದನ್ನ ಕ್ಯೂ ಸಂಕೇತದಿಂದ ಗುರುತಿಸುವಂತದ್ದು. ಹಾಗಾಗಿ ಆಪ್ಷನ್ ಎ ಕ್ಯೂ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ ಇದಿಷ್ಟು 12 ಪ್ರಶ್ನೆಗಳು ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅಲ್ಲೇ ಆನ್ಸರ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 10 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೂ 2 ಅಂಕ. 13ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಪರಿವರ್ತನೆಯನ್ನ ಪರೀಕ್ಷಿಸಿ. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಇಲ್ಲಿ ನೀವು ಭಾಗಲಬ್ಧ ಸಂಖ್ಯೆಗಳನ್ನೇ ಹೇಳಿರೋದವರು ಭಾಗಲಬ್ಧ, ಹಾಗಾಗಿ ಎ ಏನಾಗುತ್ತೆ, ಸೊ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರಬೇಕು. ಹಾಗಾಗಿ ಎ ಇಸ್ ಈಕ್ವಲ್ ಟು 1/2 ಯಾವ ನಂಬರ್ ಆದ್ರೂ ತಗೊಳ್ಳಿ, ಬಿ ಇಸ್ ಈಕ್ವಲ್ ಟು 2/5. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ನಾವೀಗ ಅಲ್ಲಿ ನಿಯಮವನ್ನು ನಾವು ಪ್ರೂವ್ ಮಾಡಬೇಕು. ಸೊ ಹಾಗಾಗಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/2 ಪ್ಲಸ್ 2/5. ನೀವು ಯಾವ ನಂಬರ್ನಾದ್ರೂ ತಗೊಳ್ಳಿ ಮಕ್ಕಳ. ಸೊ ಅಲ್ಲಿಗೆ ನಮಗೆ 9/10 ಬಂತು. ಅದೇ ರೀತಿ ಬಿ ಪ್ಲಸ್ ಎ ಮಾಡಿದ್ರು ಸಹ 9/10 ಬಂತು. ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಏನಾಯ್ತು, ಆರ್ ಎಚ್ ಎಸ್ ಆಯ್ತು. ಹಾಗಾಗಿ ಈ ರೀತಿ ನೀವು ಬರೆದ್ರೆ ಮಕ್ಕಳ ನಿಮಗೆ 2 ಅಂಕಗಳು ಸಿಗ್ತದೆ. ಸೊ ಹಾಗಾಗಿ ಅದು ಪರಿವರ್ತನೆ ನಿಯಮವನ್ನ ಸಾಧಿಸಿದೆ. ನೆಕ್ಸ್ಟ್ 14ನೆಯ ಪ್ರಶ್ನೆ, ಸಮೀಕರಣ ಬಿಡಿಸಿ. 8x ಪ್ಲಸ್ 4 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 1 ಪ್ಲಸ್ 7. ಸೊ ಈಗ ನಾವು ಫಸ್ಟ್ ಆ ಒಂದು ಆವರಣ ಚಿಹ್ನೆಯಿಂದ ಸಂಖ್ಯೆಗಳನ್ನ ಬಿಡಿಸ್ಕೋಬೇಕು. ಹಾಗಾಗಿ 8x ಪ್ಲಸ್ 4 ಇಸ್ ಈಕ್ವಲ್ ಟು 3 ಗುಣಿಸು x 3x ಮೈನಸ್ 3 1 3 ಪ್ಲಸ್ 7. ಸೊ 7ರಿಂದ 3 ಹೋದ್ರೆ 4 ಬರುತ್ತೆ. ಸೊ ಈಗ ಏನ್ ಮಾಡಿ, ಚರಾಕ್ಷರಗಳನ್ನೆಲ್ಲ ಒಂದ್ ಕಡೆ ತೆಗೆದುಕೊಳ್ಳಿ, ಸಂಖ್ಯೆಗಳನ್ನ ಸ್ಥಿರ ಸಂಖ್ಯೆಗಳನ್ನ ಒಂದ್ ಕಡೆ ತೆಗೆದುಕೊಳ್ಳಿ. ಹಾಗಾಗಿ 8x ಮೈನಸ್ 3x, ಯಾಕೆಂದ್ರೆ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಹೋಗ್ಬೇಕಾದ್ರೆ ಚಿಹ್ನೆಗಳು ಚೈನ್ ಆಗ್ತದೆ. ಹಾಗಾಗಿ ಅದೇನಾಯ್ತು, ಮೈನಸ್ 3x ಆಯ್ತು, ಇಸ್ ಈಕ್ವಲ್ ಟು 4 ಮೈನಸ್ 4. ಸೊ 4 ಮೈನಸ್ 4 0 ಆಗುತ್ತೆ. ಹಾಗಾಗಿ 8 ಮೈನಸ್ 3 5 ಆಯಿತು. 5x ಇಸ್ ಈಕ್ವಲ್ ಟು 0. ಸೊ x ಇಸ್ ಈಕ್ವಲ್ ಟು 0 ಆಯಿತು. ಸೊ ಹಾಗಾಗಿ ಇದಿಷ್ಟನ್ನ ನೀವು ಬರೆದ್ರೆ ಮಕ್ಕಳ you'll get ಕಂಪ್ಲೀಟ್ 2 ಮಾರ್ಕ್ಸ್. ನೆಕ್ಸ್ಟ್ 15ನೇ ಪ್ರಶ್ನೆ, x ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ, ಒಂದು ಚತುರ್ಭುಜ ಕೊಟ್ಟಿದ್ದಾರೆ. ಇದು 60 ಡಿಗ್ರಿ ಇದೆ, ಸಿ 95 ಡಿಗ್ರಿ, ಇದು 100 ಡಿಗ್ರಿ. ಸೊ ಈಸಿಯಾಗಿ ನಾವು ಎನ್ನ ಕಂಡುಹಿಡ್ಬೋದು. ಏಕೆಂತ ಹೇಳಿದ್ರೆ ಒಳಕೋನಗಳ ಮೊತ್ತ 360 ಡಿಗ್ರಿ. ಹಾಗಾಗಿ ಕೋನ ಎ ಪ್ಲಸ್, ಕೋನ ಬಿ ಪ್ಲಸ್, ಕೋನ ಸಿ ಪ್ಲಸ್, ಕೋನ ಡಿ. ಸೊ ಇದಿಷ್ಟನ್ನ ನೀವು ಬರೆದುಕೊಂಡ್ರೆ ಈಸಿಯಾಗಿ ನೀವು ಆ ಒಂದು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬಹುದು. ಹಾಗಾಗಿ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು, 360 ಡಿಗ್ರಿ. ಸೊ ದಟ್ ಕೋನ ಎ ಪ್ಲಸ್, ಕೋನ ಬಿ ಪ್ಲಸ್, ಕೋನ ಸಿ, ಕೋನ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾಗಿ ಎಕ್ಸ್ ಪ್ಲಸ್ 225 ಇಸ್ ಈಕ್ವಲ್ ಟು 360. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 225. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 105 ಡಿಗ್ರಿ. ಹಾಗಾಗಿ ಎಕ್ಸ್ ಬೆಲೆ ಗೊತ್ತಾಯಿತು. ನೆಕ್ಸ್ಟ್ ಸಮಾಂತರ ಚತುರ್ಭುಜದ 2 ಲಕ್ಷಣಗಳನ್ನ ಬರೀರಿ. ಯಾವುದಾದ್ರೂ 2 ಬರೀರಿ. ಇಲ್ಲಿ 4 ಇದೆ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ, ಅಭಿಮುಖ ಕೋನಗಳು ಸಮನಾಗಿರ್ತವೆ, ಅದೇ ರೀತಿ ಕರ್ಣಗಳು ಸಮ, ಅದೇ ರೀತಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅದರಲ್ಲಿ ಯಾವುದಾದ್ರೂ 2 ಬರೆದ್ರು ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 17, 1 ರಿಂದ 6 ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಈ ಕೆಳಗಿನ ಘಟನೆಗಳ ಫಲಿತಾಂಶಗಳನ್ನು ಪಟ್ಟಿ ಮಾಡಿ. ಅವಿಭಾಜ್ಯ ಸಂಖ್ಯೆ ಎಷ್ಟು ಸರಿ ಬರುತ್ತೆ, ಅವಿಭಾಜ್ಯವಲ್ಲದ್ದು, 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ, 5ಕ್ಕಿಂತ ಕಡಿಮೆ ಇರುವ ಸಂಖ್ಯೆ. ಸೊ ಮೊದಲನೇದಾಗಿ 540ರಲ್ಲಿ ಎಸ್ ಇಸ್ ಈಕ್ವಲ್ ಟು ಮೊದಲನೇದಕ್ಕೆ 2, 3, 5, 1 ಇವು ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು ಅವಿಭಾಜ್ಯ, ಅವ್ರು ನೆಕ್ಸ್ಟ್ ಕೇಳಿರುವಂಥದ್ದು ಯಾವುದು, ಅವಿಭಾಜ್ಯವಲ್ಲದ ಸಂಖ್ಯೆ. ಸೊ ಅಲ್ಲಿಗೆ 2, 4, 6. ನೆಕ್ಸ್ಟ್ ಮೂರನೇದು 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದರೆ 1, 2, 3, 4, 5. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಕೇಳಿರುವಂಥದ್ದು 5ಕ್ಕಿಂತ ಕಡಿಮೆ ಇರುವ ಸಂಖ್ಯೆ. 5ಕ್ಕಿಂತ ಕಡಿಮೆ ಇರುವುದು 1, 2, 3, 4. ಸೊ ಈ ರೀತಿ ಈಸಿಯಾಗಿ ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತಾವಲ್ಲಿ. 18ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು 5 ವರ್ಷಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈ ಚಾರ್ಟ್ನಲ್ಲಿ ತೋರಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಗಳಿಸಿದ ಒಟ್ಟು ಅಂಕ 540 ಆದರೆ ಆ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ನಮಗೆ ಪೈ ಚಾರ್ಟ್ ಕೊಟ್ಟಿದ್ದಾರೆ. ಗಣಿತದಲ್ಲಿ ಎಷ್ಟು, ಸಮಾಜದಲ್ಲಿ, ವಿಜ್ಞಾನ, ಹಿಂದಿ, ಆಂಗ್ಲ ಭಾಷೆಯಲ್ಲಿ ಎಷ್ಟೆಷ್ಟು ಅಂಕ ತಗೊಂಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಈಗ ನಾವು ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದ್ದಾನೆ. ಸೊ ಈಗ ನಾವೇನು ಮಾಡಬೇಕು, ಕಂಡುಹಿಡಿಬೇಕಾಗತ್ತೆ. ಸೊ 540ರಲ್ಲಿ 105 ಅಂಕ ಅಂತ ಹೇಳಿದ್ರೆ, ಸೊ ಹಾಗಾಗಿ 360 ಡಿಗ್ರಿಲಿ ಏನಾಗುತ್ತೆ, 360 ಇಂಟು 105 ಭಾಗಿಸು 540. ಸೊ ಹಾಗಾಗಿ 0 ಕ್ಯಾನ್ಸಲ್ ಆಗುತ್ತೆ. ಸೊ 36 ಮತ್ತು 54 ಎರಡನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಒಟ್ಟಿಗೆ ನಮಗೆ 70 ಡಿಗ್ರಿ ಬರುತ್ತೆ. ಸೊ 70 ಡಿಗ್ರಿ ಎಲ್ಲಿದೆ ಮಕ್ಕಳ, ಎಸ್. ಹಾಗಾದರೆ ಹಿಂದಿ ವಿಷಯದಲ್ಲಿ ಅವನು ಅಷ್ಟು ಅಂಕಗಳನ್ನು ಅವನು ಗಳಿಸಿರ್ತಾನೆ. ನೆಕ್ಸ್ಟ್ ಹಿಂದಿ ವಿಷಯದಲ್ಲಿ ಗಳಿಸಿದ ಅಂಕವೆಷ್ಟು, ಆಬ್ವಿಯಸ್ಲಿ 105 ಅಂಕಗಳಾಗ್ತವೆ. 105 ಅಂಕಗಳು. ಸೊ ಹಿಂದಿ ವಿಷಯ.
ಸೊ ಎರಡಕ್ಕೂ ಸಹ ನಮ್ಗೆ ಆನ್ಸರ್ ಸಿಗ್ತಲ್ಲೇನೆ. 19ನೇ ಪ್ರಶ್ನೆ, ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಿರಿ 1369. ಸೊ ಈಗ ನಾವು ಫಸ್ಟು ಒಂದೇ ಸಂಖ್ಯೆ ತೆಗೆದುಕೊಳ್ಳೋ ಎರಡು ಸಂಖ್ಯೆ ತಗೊಳ್ಳೋಣ. 3 3 9, ಈ 3 ಮತ್ತು 3 ಕೂಡಿಸಿದಾಗ 6 ಆಗುತ್ತೆ. ಸೊ ಇಲ್ಲಿ ಕಳೆದಾಗ ನಮಗೆ 469. ಸೊ ಇಲ್ಲಿ 7 ಹಾಕೊಂಡ್ರೆ ಇಲ್ಲೂ 7 ಹಾಕೊಂಡ್ರೆ 7 7 49, 9 4 ದಶಕ ಆಗಿ ಉಳಿಯುತ್ತೆ. ನೆಕ್ಸ್ಟ್ ಅದು 469 ಆಗುತ್ತೆ. ಹಾಗಾಗಿ 1367ರ ವರ್ಗಮೂಲ ಏನಾಗಿರುತ್ತೆ? 37 ಆಗಿರುತ್ತೆ. ಸೊ ಈ ರೀತಿ ನೀವು ಬಿಡಿಸಿ ಮಾಡಿದ್ರೆ 2 ಅಂಕ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ 20ನೇ ಪ್ರಶ್ನೆ, 42ರ ವರ್ಗಮೂಲವನ್ನು ವರ್ಗ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೂ ಸಹ ನೀವು ಮಾಡಬೇಕಾಗುತ್ತೆ. ಸೊ 42ನ್ನು ನಾವು 40 + 2 ಹೋಲ್ ಸ್ಕ್ವೇರ್ a+b ಹೋಲ್ ಸ್ಕ್ವೇರ್ ಸೂತ್ರಕ್ಕೆ ಬರ್ಕೋಬೋದು. ಹಾಗಾಗಿ a+b ಹೋಲ್ ಸ್ಕ್ವೇರ್ = a² + b² + 2ab. ಸೊ 40 + 2 ಹೋಲ್ ಸ್ಕ್ವೇರ್ = 40² + 2² + 2 × 40 × 2. ಸೊ ಅಲ್ಲಿಗೆ 1764 ಬರುತ್ತೆ. ಸೊ ನೀವು ಡೈರೆಕ್ಟಾಗಿ ಅವರು ವಿಧಾನ ಕೇಳಿಲ್ಲ ಅಂತ 42 × 42 ಮಾಡಿ ಆನ್ಸರ್ ಬರ್ತದೆ, 2 ಅಂಕ ಸಿಗಲ್ಲ. ಸೊ ನೀವು ಈ ರೀತಿ ಸೂತ್ರಕ್ಕೆ ಹಾಕಿನೇ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಘನಮೂಲ ಕಂಡುಹಿಡಿಯಿರಿ 2744. ಸೊ ಘನಮೂಲ ಕಂಡುಹಿಡಿಲಿಕ್ಕೂ ಸೇಮ್ ಇದೇ ರೀತಿ. ಸೊ ನೀವು ಇದನ್ನು ಅಪವರ್ತಿಸ್ತಾ ಹೋಗಿ ಮಕ್ಕಳ. ಸೊ ಅಪವರ್ತಿಸ್ಕೊಂಡು ಬಂದಾಗ ಇಲ್ಲಿ ನೋಡಿ ನಿಮಗೆ 3ರ ಘನಮೂಲ 2744 ಇಲ್ಲಿ ಎಷ್ಟು ಡಿವೈಡ್ ಮಾಡಿದರೆ ಬರ್ಕೊಳ್ಳಿ, 2 × 2 × 2 7 × 7 × 7. ಹಾಗಾಗಿ ಇಲ್ಲಿ 2 3 ಬಾರಿ ಇದೆ, ಇಲ್ಲಿ 7 3 ಬಾರಿ ಇದೆ. ಈ ಕ್ಯೂಬು ಕ್ಯಾನ್ಸಲ್, ಈ ಕ್ಯೂಬು ಕ್ಯಾನ್ಸಲ್. ಹಾಗಾಗಿ 7ರಲ್ಲಿ 14. ಹಾಗಾಗಿ 2744ರ ಘನಮೂಲ 14 ಆಗಿರುತ್ತೆ. 22ನೇ ಪ್ರಶ್ನೆ, 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ ಬರುವ ಸಾಧ್ಯತೆಗಳನ್ನು ಪಟ್ಟಿ ಮಾಡಿ. ಸೊ 2 ನಾಣ್ಯಗಳು ಅಂತ ಬಂದಾಗ ಸಾಧ್ಯತೆಗಳೊಂದು ಹೆಡ್ ಆ್ಯಂಡ್ ಟೈಲ್. ಸೊ 2 ನಾಣ್ಯಗಳನ್ನ ಒಟ್ಟಿಗೆ ಚಿಮ್ಮಿಸಿದಾಗ ನಮ್ಗೆ ಬರುವಂಥದ್ದು ಹೆಡ್ಡು ಟೈಲು, ಹೆಡ್ ಹೆಡ್, ಟೈಲ್ ಹೆಡ್, ಟೈಲ್ ಹೆಡ್. ಸೊ ಹಾಗಾಗಿ ಇವು 4 ಸ್ಯಾಂಪಲ್ಸ್ ಬರುತ್ತೆ. ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಿಗುತ್ತೆ ಮಕ್ಕಳು. ಸೊ ಅದಷ್ಟು 2 ಅಂಕದ ಮೇನ್ ಆಗಿರುತ್ತೆ. ನೆಕ್ಸ್ಟ್ 3rd ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತವೆ. 23ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ದಿನವನ್ನು ಒಂದು ಬೇಕರಿಯ ವಿವಿಧ ಖಾದ್ಯಗಳ ಮಾರಾಟವನ್ನು ಕೆಳಗೆ ಕಾಣಿಸಿದೆ. ಈ ಮಾಹಿತಿಗೆ ಪೈ ನಕ್ಷೆಯನ್ನು ಹಾಕಿ. ಇಲ್ಲಿ ಕೊಟ್ಟಿದ್ದಾರೆ ಸಾಧಾರಣ ಬ್ರೆಡ್, ಫ್ರೂಟ್ ಬ್ರೆಡ್, ಕೇಕ್ ಆ್ಯಂಡ್ ಪಫ್ಸ್, ಬಿಸ್ಕತ್ಗಳು, ಇತರೆ ಮತ್ತು ಒಟ್ಟು. ಸೊ ಒಟ್ಟು 720 ಇದೆ. ಓಕೆನಾ? ಸೊ ಹಾಗಾಗಿ ಏನೇನು ಖಾದ್ಯಗಳು ಬರ್ಕೊಳ್ಳೋಣ. ಸೊ ಖಾದ್ಯಗಳು ಬೆಲೆಗಳನ್ನು ಬರ್ಕೊಳ್ಳಿ. ಸೊ ಈಗ ನಾವು ಕೋನಗಳನ್ನ ಕಂಡುಹಿಡ್ಕೋಬೇಕು. ಯಾಕೆಂದರೆ ವೃತ್ತ ಅಂದರೆ 360 ಡಿಗ್ರಿ. ಸೊ ಅಲ್ಲಿ ಕೇಂದ್ರೀಯ ಕೋನ ಕಂಡುಹಿಡಬೇಕು. ಸೊ ಒಟ್ಟು ಎಷ್ಟಿದೆ? 720. ಸೊ 720ಕ್ಕೆ 320 ಬ್ರೆಡ್ ಆದರೆ 360 ಡಿಗ್ರಿಗೆ ಎಷ್ಟಾಗುತ್ತೆ? ಸೊ 160 ಡಿಗ್ರಿ. ಆ ರೀತಿ ಪ್ರತಿಯೊಂದನ್ನು ಮಕ್ಕಳ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಸೊ ಏಕೆಂದರೆ ನಿಮ್ಮ ಹತ್ರ ಆಲ್ರೆಡಿ ಒಟ್ಟು ಕೊಟ್ಟಿದ್ದಾರೆ. ಸೊ ಇದನ್ನು ತೆಗೆದುಕೊಂಡು ಇದರಲ್ಲಿ ಬ್ರೆಡ್ಡಿಂದ ಎಷ್ಟು? ಸೊ 720ಕ್ಕೆ 320 ಆದರೆ ಆ ವೃತ್ತಕ್ಕೆ 360 ಡಿಗ್ರಿ ಅಲ್ವಾ? ಹಾಗಾದ್ರೆ ಎಷ್ಟಾಗುತ್ತೆ? ಅದೇ ರೀತಿ ಪ್ರತಿಯೊಂದನ್ನು ಕಂಡುಹಿಡ್ಕೊಂಡ್ರೆ ನಿಮಗೆ ಕೋನಗಳು ಸಿಗುತ್ತೆ. ಆನಂತರ ನೀವು ಪೈ ನಕ್ಷೆಯನ್ನು ಡ್ರಾ ಮಾಡಿ ಆ ಕೋನಗಳನ್ನ ಬಿಡಿಸಿದ್ರೆ ನಿಮಗೆ ಪೂರ್ತಿ 4 ಅಂಕ ಸಿಗುತ್ತೆ. 24ನೇ ಪ್ರಶ್ನೆ ಸಂಕ್ಷೇಪಿಸಿ. ಇಲ್ಲಿ ಮೊದಲನೇ ಪ್ರಶ್ನೆ 3 × t - 3 = 5 × 2t + 1 ಇರುತ್ತೆ. ಸೊ ಈಗ ನಾವು ಅದನ್ನು ಕಂಪ್ಲೀಟಾಗಿ ಬಿಡಿಸ್ತಾ ಹೋಗಬೇಕು. ಸೊ 3 × t ಮಾಡಿದ್ರೆ 3t - 3 3 = 9 = 5 2 = 10 ಆಗುತ್ತೆ. 10t + 5. ಸೊ ಹಾಗಾಗಿ ಚರಾಕ್ಷರಗಳನ್ನೆಲ್ಲ ಒಂದು ಕಡೆ ತೆಗೆದುಕೊಳ್ಳಿ, ನಂಬರ್ಸ್ಗಳನ್ನ ಒಂದು ಕಡೆ ತೆಗೆದುಕೊಳ್ಳಿ. ಸೊ ದಟ್ ನಮಗೆ -14 = 70 ಆಗುತ್ತೆ. ಸೊ t = 14/7. ಸೊ t = -2 ಆಗುತ್ತೆ. ಸೊ ಈ ರೀತಿ ನೀವು ಬಿಡಿಸಿ ಕಂಪ್ಲೀಟ್ ಆನ್ಸರ್ಸನ್ನು ಮಾಡಬೇಕಾಗುತ್ತೆ ಮಕ್ಕಳ. ಅದರಲ್ಲಿ ಇನ್ನೊಂದು ಸಬ್ ಕ್ವಶನನ್ನು ಕೊಟ್ಟಿದ್ದಾರೆ. ಏನದು? 5 of x minus 5 = 3 of x minus 3. So 5 into x, 5x minus 25 = 3x minus 9. So that 5x minus 3x = 25 minus 9. So 2x = 16, x = 8. ಸೊ ಈ ರೀತಿ ನೀವು ಕಂಪ್ಲೀಟಾಗಿ ಪ್ರಶ್ನೆಯನ್ನು ಈ ರೀತಿ ಬಿಡಿಸ್ಬೇಕಾಗುತ್ತೆ ಮಕ್ಕಳ. ಸೊ ತುಂಬಾ ಈಸಿ ಇರುತ್ತೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಪ್ರಶ್ನೆಗಳಿಗೂ ಸಹ ತುಂಬ ಈಸಿ ಮೆಥಡ್ಸ್ ಇರುತ್ತೆ. ಕ್ವಶನ್ ಪೇಪರನ್ನು ರಿವೈಸ್ ಮಾಡಿ ಚೆನ್ನಾಗಿ ನಾಳೆ ಬರೆಯೋ ಎಕ್ಸಾಮಲ್ಲಿ
ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.